ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೆರಗೋಡು ಹನುಮಧ್ವಜ ತೆರವು ವಿವಾದ ಕಿಚ್ಚು ಮತ್ತೆ ಜೋರು. ಇಂದು ಮಂಡ್ಯ ನಗರ ಕೆರಗೋಡು ಬಂದ್, ಹಿಂದೂ ಪರ ಸಂಘಟನೆಗಳಿಂದ ಆಕ್ರೋಶ. ಇಂದಿನ ಬಂದ್ಗೆ ಬಿಜೆಪಿಯಿಂದ ಬಾಹ್ಯ ಬೆಂಬಲ. ಸಂಪೂರ್ಣ ಅಂತರ ಕಾಯ್ದುಕೊಂಡ ಜೆಡಿಎಸ್, ರಾಜಕೀಯ ಮಾಡಬಾರದು ಅಂತ ಸರ್ಕಾರದ ಸಂದೇಶ. ಡಿಕೆ ಸುರೇಶ್ ಹಾಗೂ ವಿನಯ್ ಕುಲಕರ್ಣಿ ರಾಷ್ಟ್ರದ್ರೋಹಿಗಳು. ದೇಶದ್ರೋಹಿಗಳನ್ನ ಗುಂಡಿಕ್ಕುವ ಕಾನೂನನ್ನ ಪ್ರಧಾನಿ ಜಾರಿಗೆ ತರಬೇಕು. ಟೀಕಿಸೋ ಬರದಲ್ಲಿ ವಿವಾದ ಸೃಷ್ಟಿಸಿದ್ರ ಕೆಎಸ್ ಈಶ್ವರಪ್ಪ. ಈಶ್ವರಪ್ಪ ಮಾತಿಗೆ ಕಾಂಗ್ರೆಸ್ ನಿಗಿ ಕೆಂಡ. ಭಯೋತ್ಪಾದನೆಗೆ ಪ್ರಚೋದನೆ ನೀಡುವ ಹೇಳಿಕೆ ಅಂತ ಕಿಡಿ. 24 ಗಂಟೆಯೊಳಗೆ ಮಾತು ವಾಪಸ್ ಪಡಿಬೇಕು ಅಂತ ಸಚಿವ ಎಚ್ ಕೆ ಪಾಟೀಲ್ ಎಚ್ಚರಿಕೆ. ಅರುಣ್ ಕುಮಾರ್ ಪುತ್ತಿಲ ಜೊತೆ ಗೌಪ್ಯ ಮಾತುಕತೆ. ಬಿಜೆಪಿ ಪ್ರಮುಖರ ಸಂಧಾನ ಯಶಸ್ವಿ. ಪುತ್ತಿಲ ಬೇಡಿಕೆಗೆ ಅಸ್ತು ಎಂದ ರಾಜ್ಯ ವರಿಷ್ಠರು. ಸೇರ್ಪಡೆಗೆ ಮುಹೂರ್ತವೂ ಫಿಕ್ಸ್. ಮಾಂಸಾಹಾರ ಸೇವಿಸಿ ಸಿಎಂ ಸುತ್ತೂರು ಮಠಕ್ಕೆ ಹೋಗಿದ್ರಾ ಎಂಬ ಪ್ರಶ್ನೆ. ಊಟ ಮಾಡೋದು, ತಿಂಡಿ ತಿನ್ನೋದು ಚರ್ಚೆ ಮಾಡೋಕ್ಕಾಗುತ್ತಾ ಅಂತ ಸಿದ್ದರಾಮಯ್ಯ ಗರಂ. ಬಡವರ ಸಮಸ್ಯೆ, ನಿರುದ್ಯೋಗದ ಬಗ್ಗೆ ಚರ್ಚಿಸೋಣ ಅಂತ ಉತ್ತರ. ನಾರಾಯಣಗೌಡರಿಗೆ ಕಾಂಗ್ರೆಸ್ ಸೇರೋದಕ್ಕೆ ಆಸಕ್ತಿ ಇದೆ. ಸದ್ಯಕ್ಕೆ ಬರ್ತಾರೆ ಅಂತಾನೂ ಹೇಳಲ್ಲ, ಬರಲ್ಲ ಅಂತಾನೂ ಹೇಳಲ್ಲ. ಕೃಷಿ ಸಚಿವ ಚಲುವರಾಯಸ್ವಾಮಿ ಸುಳಿವು. ನಮೋ ಭಾರತ್ ಕಾರ್ಯಕ್ರಮಕ್ಕೆ ಬಂದಿದ್ದ ಚಕ್ರವರ್ತಿ ಸುಲಿಬೆಲೆಗೆ ಕಪ್ಪು ಬಾವುಟ ಪ್ರದರ್ಶನ. ಕಾಂಗ್ರೆಸ್ ಕಾರ್ಯಕರ್ತರ ನಡೆಗೆ ಸಿಡಿದ ಬಿಜೆಪಿಗರು. ತಳ್ಳಾಟ, ನೂಕಾಟ, ಪೊಲೀಸರ ಜೊತೆಗೂ ವಾಗ್ವಾದ. ಪಿಂಕ್ ಲೈನ್ನಲ್ಲಿ ಟಿಬಿಎಂ ಭದ್ರಾ ಸುರಂಗ ಕಾರ್ಯಾಚರಣೆ ಯಶಸ್ವಿ. 1185 ಮೀಟರ್ ಕಾಮಗಾರಿ ಪೂರ್ಣ. ಕಾಡುಗೊಂಡನಹಳ್ಳಿ ನಿಲ್ದಾಣದಿಂದ ಹೊರಬಂದ ಟಿಬಿಎಂ ಭದ್ರಾ. ಮೆಟ್ರೋ ನಿಲ್ದಾಣದಲ್ಲಿ ಬಿಎಂಆರ್ಸಿಎಲ್ ಸಿಬ್ಬಂದಿ ಸಂತಸ. ಶಿವಮೊಗ್ಗದ ಸಾಲೂರು ಗ್ರಾಮದಲ್ಲಿ ಪುರಾತನ ದೇವರ ವಿಗ್ರಹ ಪತ್ತೆ. ವೃಷಭಾವತಿ ನದಿಯಲ್ಲಿ ನೀರು ತಗ್ಗಿದ ಕಾರಣ ಚಾಲುಕ್ಯರ ಕಾಲದ ವಿಷ್ಣುವಿನ ಅವತಾರದ ಮೂರ್ತಿ ಗೋಚರ. ಕಾರ್ಬನ್ ಟೆಸ್ಟ್ಗೆ ಒಳಪಡಿಸಲು ಮುಂದಾದ ಪುರಾತತ್ವ ಇಲಾಖೆ. ಮಲೆನಾಡಿನಲ್ಲಿ ಮತ್ತೆ ಕಾಡ್ತಾ ಇದೆ ಮಂಗನ ಕಾಯಿಲೆ. ಒಂದೇ ದಿನ ಶಿವಮೊಗ್ಗದಲ್ಲಿ 12 ಪಾಸಿಟಿವ್ ಕೇಸ್ ಪತ್ತೆಯಾಗಿರೋದ್ರಿಂದ ಆತಂಕ. ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕಾಲಿಟ್ಟ ಕೆಎಫ್ಡಿ. ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯಧಾಮಕ್ಕೆ ಸಾರ್ವಜನಿಕರ ಪ್ರವೇಶ ನಿಷೇಧ. ಬೇಸಿಗೆ ಬೇಗೆ ಶುರುವಾಗಿರೋದ್ರಿಂದ ಮುನ್ನೆಚ್ಚರಿಕೆ. ಕೆಲ ಪ್ರವಾಸಿಗರ ನಿರ್ಲಕ್ಷ್ಯದಿಂದ ಬೆಂಕಿ ಅವಘಡ ಸಾಧ್ಯತೆ. ಅರಣ್ಯ ಇಲಾಖೆಯಿಂದ ಕ್ರಮ. ಅಕ್ರಮ ಮದರಸಾ ಧ್ವಂಸ ಮಾಡಿದ್ದಕ್ಕೆ ಆಕ್ರೋಶ. ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಹಿಂಸಾಚಾರ. ಉದ್ರಿಕ್ತರ ಗುಂಪಿನಿಂದ ಕಲ್ಲು ತೂರಾಟ. ಪೊಲೀಸರ ಮೇಲೆಯೇ ದಾಳಿ. ವಾಹನಗಳಿಗೆ ಬೆಂಕಿ ಇಟ್ಟು ದಾಂಧಲೆ. 3ನೇ ಅವಧಿಗೂ ಮೋದಿ ಸರ್ಕಾರಕ್ಕೆ ಗೆಲುವು ಪಕ್ಕಾ. ಲೋಕಸಭಾ ಸಂಗ್ರಾಮದ ಭವಿಷ್ಯ ನುಡಿದ ಸಮೀಕ್ಷೆಗಳು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಭಾರೀ ಮುನ್ನಡೆ. ಆಂಧ್ರಪ್ರದೇಶದ ಥಿಯೇಟರ್ ಒಂದರಲ್ಲಿ ಅಗ್ನಿ ಅವಘಡ. ಕಾಗದದ ಚೂರುಗಳಿಗೆ ಬೆಂಕಿ ಹಚ್ಚಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಹುಚ್ಚಾಟ. ಪವನ್ ಕಲ್ಯಾಣ್ ಅಭಿನಯದ ಕ್ಯಾಮರಾಮ್ಯಾನ್ ಗಂಗಾ 2 ರಾಂಬಾಬು ಚಿತ್ರದ ಮರು ಬಿಡುಗಡೆ ವೇಳೆ ಘಟನೆ. ಮಗಳು ಐಶ್ವರ್ಯಾಗೆ ಅಪ್ಪನ ಸಾಥ್. ಸೂಪರ್ ಸ್ಟಾರ್ ರಜನಿಕಾಂತ್ ವಿಶೇಷ ಪಾತ್ರದಲ್ಲಿ ನಟಿಸಿರುವ ಲಾಲ್ ಸಲಾಂ ಚಿತ್ರ ಇಂದು ರಿಲೀಸ್. ದೇಶಾದ್ಯಂತ ಸಂಭ್ರಮಾಚರಣೆ ಶುರು. ಉಪೇಂದ್ರ ನಟನೆಯ ಯುಐ ಚಿತ್ರೀಕರಣ ಮುಕ್ತಾಯ. ಡಬ್ಬಿಂಗ್ ಆರಂಭಿಸಿದ ರಿಯಲ್ ಸ್ಟಾರ್. 5 ಭಾಷೆಯಲ್ಲಿ ಬಿಡುಗಡೆಗೆ ತಯಾರಿ. ಹೈದರಾಬಾದ್ನಲ್ಲಿ ತೆಲುಗು ವರ್ಷನ್ ಡಬ್ಬಿಂಗ್ ಸ್ಟಾರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.